ಕೋಟಿ 4,000 ಕೋಟಿ 1,241 ಕೋಟಿ 4,800 ಕೋಟಿ 5,500 ಕೋಟಿ ಇದೆಲ್ಲ ಒಂದೇ ಪ್ರಾಜೆಕ್ಟ್ ಬೇರೆ ಬೇರೆ ಟೈಮ್ ನಲ್ಲಿ ನೀವು ಅನೌನ್ಸ್ ಮಾಡ್ತಾ ಇದ್ದೀರೋ ಅಥವಾ ಇದೆಲ್ಲ ಬೇರೆ ಬೇರೆ ಟೈಮ್ ನಲ್ಲಿ ಅನೌನ್ಸ್ ಮಾಡಿರುವಂತ ಬೇರೆ ಬೇರೆ ಹೆಡ್ಡಿಂಗ್ಸ್ ಏನಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಇಷ್ಟು ದಿವಸ ಬೆಂಗಳೂರನ್ನ ಕ್ರೈ ಮಾಡಿಸಿದಂತ ಬಿಬಿಎಂಪಿ ಅದೇ ಇಂಜಿನಿಯರ್ಗಳು ಇವಾಗ ಬಿ ಸ್ಮೈಲ್ ಅಂತ ಇದಾರೆ ಅಷ್ಟೇ. ಇದ್ರಲ್ಲಿ ಯಾವುದೇ ಚೇಂಜ್ ಆಗಿಲ್ಲ. ಡಿಫರೆಂಟ್ ಸ್ಮೈಲ್ ಅವರಿಗೆ. ಇಂಗ್ಲಿಷ್ ಹೇಳ್ತೀವಲ್ಲ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ. ನೀವು ಲಾಸ್ಟ್ ಟೈಮ್ ಬಿಬಿಎಂಪಿಲಿ ಯಾವ್ಯಾವ ಇಂಜಿನಿಯರ್ಸ್ ಯಾವ್ಯಾವ ಪ್ರಾಜೆಕ್ಟ್ ಇನ್ಚಾರ್ಜ್ ಇದ್ರು ಅಂತ ನೋಡಿ. ಅದೇ ಇನ್ಚಾರ್ಜ್ಗಳು ಅದೇ ಇಂಜಿನಿಯರ್ಗಳು ಈಗ ಬಿ ಸ್ಮೈಲ್ ಆಗಿರೋದು. ಸೊ ಬಿಬಿಎಂಪಿಯಲ್ಲಿ ಸೈಂಟಿಫಿಕ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ಪ್ಲಾನಿಂಗ್ ಮಾಡಕ್ ಆಗ್ದಲೇ ಇದ್ದಂತ ಇದೇ ಇಂಜಿನಿಯರ್ಗಳು ಹೊಸ ಆಫೀಸು ಹೊಸ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ ತಕ್ಷಣ ಅವರೇನೆ ಹೊಸ ಡೆಸಿಗ್ನೇಷನ್ ನಲ್ಲಿ ಇದೇ ಆಫೀಸರ್ಗಳು ಇವಾಗ ಹೊಸ ಸೈಂಟಿಫಿಕ್ ಪ್ಲಾನಿಂಗ್ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಕ್ ಸಾಧ್ಯ ಇದೆಯಾ? ಮೂರನೇ ಬಾರಿಗೆ ಆಯ್ಕೆಯಾಗಿ 2024 ಅಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಆಗಸ್ಟ್ 2024 ಅಲ್ಲಿ ಮೋದಿ ಸರ್ಕಾರದ ಮೂರನೇ ಅವಧಿಯ ಫಸ್ಟ್ 100 days ಒಳಗಡೆನೆ ವಿ ಗಾಟ್ ದ ಅಪ್ರೂವಲ್ ಫಾರ್ ಮೆಟ್ರೋ ಫೇಸ್ 3. ಅದಾದ್ಮೇಲೆ ಇವ್ರು ಹೇಳಿದ್ರು ರಾಜ್ಯ ಸರ್ಕಾರದವರು, ನಾವಲ್ಲಿ ಡಬಲ್ ಡೆಕ್ಕರ್ ಮಾಡ್ತೀವಿ ಅಂತ. ಸೊ ಡಬಲ್ ಡೆಕ್ಕರ್ ಮಾಡಿದಾಗ ಫೀಸಿಬಿಲಿಟಿ ಸ್ಟಡಿ ಚೇಂಜ್ ಆಗ್ಬೇಕಾಗತ್ತೆ. ಇಂಜಿನಿಯರಿಂಗ್ ಫೀಸಿಬಿಲಿಟಿ ಬೇರೆ, ಟೆಕ್ನಿಕಲ್ ಫೀಸಿಬಿಲಿಟಿ ಬೇರೆ, ಫೈನಾನ್ಷಿಯಲ್ ವಯಬಿಲಿಟಿ ಬೇರೆ. ಹಣ ಎಲ್ಲಿಂದ ತರ್ತೀರಾ, ಏನಾಗತ್ತೆ, ಮೆಟ್ರೋ ಪ್ರಾಜೆಕ್ಟ್ ವಯಬಲ್ ಆಗತ್ತಾ ಇಲ್ಲಾದ ಎಲ್ಲದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಸೊ ಹೊಸದಾಗಿ DPR ಅದಕ್ಕೆ ಟೈಮ್ ಆಯ್ತು. ಆ DPR ಅಪ್ರೂವಲ್ ಹೋಯ್ತು. ಅಲ್ಲಿ ಇವಾಗ ಕ್ವೆಶ್ಚನ್ಸ್ ಗಳು ಬಂತು, ಈ ವಯಬಿಲಿಟಿನ, ಟೆಕ್ನಿಕಲ್ ವಯಬಿಲಿಟಿನ ಇದು ಮಾಡಬಹುದಾ, ಹೇಗೆ ಏನು ಅಂತ. ಅದರಿಂದಾಗಿ ಇವಾಗ 2.5-3 ವರ್ಷ ಆಗಿದೆ. ಇವಾಗ ಅಪ್ರೂವಲ್ ಬಂದ್ 2.5 ವರ್ಷ ಆಗಿದೆ. ಇವ್ರ ಸರ್ಕಾರ ಬಂದ್ 3 ವರ್ಷ ಆಗಿದೆ. ಇವತ್ತಿಗೂ ಕೂಡ ಒಂದೇ ಒಂದು ಇಂಚ್ ಅದು ಮೂವ್ ಆಗಿಲ್ಲ. ಒಂದೊಂದು ದಿವಸ ಮೆಟ್ರೋ ಡಿಲೇ ಆಗ್ತಿದ್ರು 2 ರಿಂದ 2.5 ಕೋಟಿ ರೂಪಾಯಿ ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ ಪರ್ ಡೇ. ನೀವು ಮೊನ್ನೆ ಹೈದರಾಬಾದ್ ಮೆಟ್ರೋ ಅಪ್ರೂವಲ್ ಡಿಲೇ ಆಗಿರೋದಕ್ಕೆ ಕಾಂಗ್ರೆಸ್ನ ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಹೈದರಾಬಾದ್ ನಲ್ಲಿ ಮೆಟ್ರೋ ಡಿಲೇ ಆಗ್ತಾ ಇರೋದ್ರಿಂದ ಪರ್ ಡೇ 2.5 crores ಮೆಟ್ರೋ ಎಸ್ಕಲೇಷನ್ ಹೈದರಾಬಾದಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಹೈದರಾಬಾದಿಗೆ ಡಿಲೇ ಆದ್ರೆ ಬೆಂಗಳೂರಿಗೂ ಆಗ್ಬೇಕು ತಾನೆ. ಆಮೇಲೆ ಈ ಮೆಟ್ರೋ ಪ್ರಾಜೆಕ್ಟ್ ಗಳ ವಯಬಿಲಿಟಿ ಇರೋದು ಹೇಗೆ ಅಂತಂದ್ರೆ, ನಾವು ಎಕ್ಸ್ಟರ್ನಲ್ ಲೋನ್ ತಗೋತೀವಿ. ಆ ಎಕ್ಸ್ಟರ್ನಲ್ ಲೋನು ನೀವು ಮೆಟ್ರೋ ಶುರು ಮಾಡೋದಕ್ಕಿಂತ ಮುಂಚಿತ ನಿಮ್ ಮೆಟ್ರೋ ಡಿಲೇ ಆಯ್ತು ಅಂತಂದ್ರೆ, ನಿಮ್ ಆಪರೇಷನ್ ಶುರು ಆಗೋದು ಲೇಟ್ ಆಯ್ತು ಅಂತಂದ್ರೆ, ಅವ್ರು ನೀವು ಇಂಟ್ರೆಸ್ಟ್ ಕಟ್ಟೋದು ಲೇಟ್ ಆಗಿ ಕಟ್ಟಿ ಅಂತ ಸುಮ್ಮನಾಗಲ್ಲ. ನೀವು DPR ಕೊಟ್ಟು ನೀವ್ ಯಾವತ್ತಿಂದ ಅಪ್ರೂವಲ್ ಮಾಡಿಸ್ಕೋತೀರಿ ಅಂತ ಹೇಳಿರ್ತೀರಾ, ಆ ಡೇಟ್ ಇಂದ ಬಡ್ಡಿ ಸ್ಟಾರ್ಟ್ ಆಗೋಗುತ್ತೆ, ಮೀಟರ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ನೀವು ಲೇಟ್ ಮಾಡ್ಕೊಂಡ್ರಿ, ಪಾಪ ಇಲ್ಲೆಲ್ಲ CM ಚೇಂಜ್ ಆದ್ರು, DCM ಚೇಂಜ್ ಆದ್ರು, ಹೊಸ ಮಿನಿಸ್ಟರ್ ಬಂದ್ರು, ಈ ಎಲ್ಲಾ ಪೊಲಿಟಿಕಲ್ ಎಲ್ಲ ನಿಮ್ ಕಾರಣ ಇರೋದ್ರಿಂದ ನಾವು ಅರ್ಥ ಮಾಡ್ಕೊಂತೀವಿ, ನಿಮಗೆ ಒಂದು 3 ವರ್ಷ ಎಕ್ಸ್ಟೆನ್ಷನ್ ಕೊಡ್ತೀವಿ, ನೀವು ಬಡ್ಡಿ ಕಟ್ಬೇಡಿ ಅಂತ ಸಾಲ ಕೊಟ್ಟವ್ರು ಕೇಳಲ್ಲ ಇಂಟರ್ನ್ಯಾಷನಲ್ ಸಂಸ್ಥೆಯವರು. ಇದು ನಮ್ಮ ದುಡ್ಡು, ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ಕಟ್ಟಿರುವಂತ, ಸಾರ್ವಜನಿಕರು ಕಟ್ಟಿರುವಂತ ದುಡ್ಡು ಇದು. ಒಬ್ಬ ಟ್ಯಾಕ್ಸ್ ಪೇಯರ್ ಕರೆಕ್ಟ್ ಟೈಮ್ ಅಲ್ಲಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಬರುತ್ತೆ. ಒಬ್ಬ ಸಣ್ಣ ಅಂಗಡಿ ಇಟ್ಕೊಂಡಿರೋ ವ್ಯಾಪಾರಿ GST ಕರೆಕ್ಟ್ ಆಗಿರೋ ಟೈಮಲ್ಲಿ ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಬರುತ್ತೆ. ಟ್ಯಾಕ್ಸ್ ಕಟ್ಸ್ಕೊಳ್ಬೇಕಾದ್ರೆ ಪೆನಾಲ್ಟಿ ಹಾಕುವಂತವ್ರು ನಮ್ ದುಡ್ಡು ಎಲ್ಲ ಹೋಯ್ತು ಅಂತ ನಮಗೆ ಉತ್ತರ ಸಿಗಬಾರ್ದ? ಬೆಂಗಳೂರು ಬಿಲ್ಡ್ ಬೆಟರ್ ರೋಡ್ಸ್ ಇದಾಯ್ತು. ಇಷ್ಟೆಲ್ಲ ಅಂದ್ರೆ 5,500 ಕೋಟಿ ರೂಪಾಯಿ ಅನೌನ್ಸ್ ಮಾಡಾದ್ಮೇಲೆ, ಬೆಂಗಳೂರು ರಸ್ತೆಗಳೆಲ್ಲ 5,500 ಕೋಟಿ ರೂಪಾಯಿ ಖರ್ಚು ಮಾಡಿ ಸೂಪರ್ ಆಗಾದ್ಮೇಲೆ, ಆಗಿದ್ದಂತ ಡೆಪ್ಯೂಟಿ CM ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅವ್ರು ಮುಖ್ಯಮಂತ್ರಿಗಳಾಗ್ತಾರೆ. ಅವ್ರು ಮುಖ್ಯಮಂತ್ರಿಗಳಾಗಿದ ತಕ್ಷಣ ಹೊಸ ಮಿನಿಸ್ಟರ್ ಬರ್ತಾರೆ. ಹೊಸ ಮಿನಿಸ್ಟರ್ ಬಂದಾದ್ಮೇಲೆ ಅವ್ರು ಹೇಳ್ತಾರೆ ಅನದರ್ 2,000 crore rupees ಅಪ್ರೂವ್ಡ್ ಫಾರ್ ಇಂಟರ್ನಲ್ ರೋಡ್ ಆಸ್ಫಾಲ್ಟಿಂಗ್. ಇದ್ರ ಮಧ್ಯದಲ್ಲಿ
ಬೆಂಗಳೂರಿನ ಇವತ್ತಿನ ವೀಕ್ ಗವರ್ನೆನ್ಸ್ಗೆ, ಬೆಂಗಳೂರಿನ ಇವತ್ತಿನ ಡಿಸ್ಫಂಕ್ಷನಲ್ ಸಿಸ್ಟಮ್ಸ್ಗೆ ಕಳೆದ 3 ವರ್ಷ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂತ ಡಿ.ಕೆ. ಶಿವಕುಮಾರ್ ಅವ್ರ ಕಾರಣ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವರು. ಈಸ್ ದಿಸ್ ದ ಸಬ್ ಟೆಕ್ಸ್ಟ್? ಇದು ಕೂಡ ಪ್ರಶ್ನಿಸಬೇಕಾಗಿದೆ ನಾವು. ನನ್ ಕೆಲವು ಸತಿ ಏನ್ ಅನ್ಸುತ್ತೆ ಅಂದ್ರೆ, ಕಾಂಗ್ರೆಸ್ನವರು 3 ವರ್ಷ ದುರಾಡಳಿತ ಕೊಟ್ಟಾದ್ಮೇಲೆ ಬೆಂಗಳೂರಿನಲ್ಲಿ ಜನ ರಸ್ತೆಯಲ್ಲಿ ಉಗಿತಾ ಇರೋದನ್ನ ನೋಡಿ ಬಹಳ ದೊಡ್ಡ ಮಟ್ಟದ ಒಂದು ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಏನಿವಾಗ ಮುಖ್ಯಮಂತ್ರಿ ಬದಲಾವಣೆ ಆಯಿತು, ಮತ್ತೆ ಹೊಸ ಮಂತ್ರಿಗಳನ್ನ ತಂದ್ರು, ಏನೋ ಒಂದು ಹೊಸ ಸರ್ಕಾರ ಬಂದ್ಬಿಟ್ಟಿದೆ, ಹಿಂದೆ ಆಗಿದ್ದನ್ನೆಲ್ಲ ಜನ ಮರ್ತು ಬಿಡ್ತಾರೆ, ಇದು ಹಳೆ ಸರ್ಕಾರದ ಕಂಟಿನ್ಯೂಯೇಷನ್ ಅಲ್ಲ, ಬಟ್ ಇಟ್ ಇಸ್ ಅ ನ್ಯೂ ಗವರ್ಮೆಂಟ್, ಏನೋ ಒಂದು ಹೊಸ ಚೇಂಜ್ ಆಗೋಗಿದೆ, ಚುನಾವಣೆ ಆಗಿ ಜನ ಆಯ್ಕೆ ಮಾಡಿ ಹೊಸ ಸರ್ಕಾರ ತಂದಿದ್ದಾರೆ ಅನ್ನುವಂತ ಒಂದು ಅವರ 3 ವರ್ಷಗಳ ಆಂಟಿ ಇನ್ಕಂಬೆನ್ಸಿನ ತೆಗೆದುಹಾಕುವಂತ ಒಂದು ಪ್ರಯತ್ನ ನಡೀತಾ ಇದೆ. BMRCಯಲ್ಲೂ, BDA, BMLTA, KRIDಯಲ್ಲೂ, BMRCಯಲ್ಲೂ ಹೀಗೆ 8-10 ಸಂಸ್ಥೆಗಳು, ಸುಮಾರು 12ಕ್ಕೂ ಹೆಚ್ಚು ಸಂಸ್ಥೆಗಳು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರ ಮಧ್ಯನೂ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಇಲ್ಲ. ಅವರೆಲ್ಲರೂ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇರೋದು. ಅವ್ರ ಮಧ್ಯದಲ್ಲಿ ಒಂದು ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ತರಬೇಕು ಅಂತಂದ್ರೆ BMLTAಗೆ ನೀವೊಂದು ಚೇರ್ಮನ್ ತರಬೇಕು, BMLTA ನೀವೊಂದು ನೋಡಲ್ ಏಜೆನ್ಸಿಯಾಗಿ ಎಂಪವರ್ ಮಾಡಬೇಕು. ಅವಾಗ ಮಾತ್ರ ಈ ಎಲ್ಲಾ ಏಜೆನ್ಸಿಗಳಿಗೆ ಒಂದು ಕೋಆರ್ಡಿನೇಷನ್ ಸಿಗುತ್ತೆ ಅನ್ನೋದನ್ನ ತಿಳಿಸಾಗಿದೆ.